ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಳವಾರ ಸಮುದಾಯಕ್ಕೆ ಮರಣ ಶಾಸನ ಬರೆಯಲು ಸಿದ್ಧರಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ತಳವಾರ ಸಮಾಜದ ರಾಜ್ಯ ಅಧ್ಯಕ್ಷ ಸರ್ದಾರ್ ರಾಯಪ್ಪ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಗೃಹ ಮಂತ್ರಿ ಆಗಿದ್ದಾಗ ಇದೇ ರೀತಿ ಪರಿಶಿಷ್ಟ ಪಂಗಡದಲ್ಲಿದ್ದ ಟೋಕ್ರಿ ಕೋಲಿ ಜಾತಿ ಮೇಲೆ ಎಲ್ಲಾ ಸಲದ ಆರೋಪಗಳನ್ನು ಮಾಡಿ ಹೆದರಿಸಿ ನೀವು ಪಡೆದ ಸರ್ಟಿಫಿಕೇಟ್ ಸರ್ಕಾರಕ್ಕೆ ಹಿಂತಿರುಗಿಸದೇ ಇದ್ರೆ ಯಾವುದೇ ರೀತಿಯ ಕ್ರಮ ಕೈಗೊಳ್ಳುವುದಿಲ್ಲವೆಂದು ಆ ಸಮುದಾಯವನ್ನ ಮಣ್ಣು ಮಾಡಿದ್ದಾರೆ. ಈಗ ಅವರ ಮಗ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಧಿಕಾರಿಗಳಿಗೆ ಹೆದರಿಸಿ ಗೊಡ್ಡು ಬೆದರಿಕೆ ಹಾಕಿ ತಳವಾರ ಸಮಾಜಕ್ಕೆ ಮರಣ ಶಾಸನ ಬರೆಯಲು ಸಿದ್ಧರಾಗಿದ್ದಾರೆ. ನಮಗೆ ಅನ್ಯಾಯವಾಗುತ್ತಿದೆ ಎಂದು ನಾವು ಧರಣಿ ಸತ್ಯಾಗ್ರಹ ಕುಳಿತು 6 ತಿಂಗಳ ಕಾಲವಾಯಿತು. ಇಲ್ಲಿಯವರೆಗೆ ಜನಪ್ರತಿನಿಧಿಗಳು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಬೆಂಬಲಿಸಿ ನ್ಯಾಯ ಕೊಡುವಂತಹ ಕೆಲಸ ಮಾಡಿಲ್ಲ. ಇದರಿಂದ ನವೆಂಬರ್ 10ರಂದು ಜಿಲ್ಲೆಯ ಜನಪ್ರತಿನಿಧಿಗಳ ಮನೆ ಮುಂದೆ ಧರಣಿ ಸತ್ಯಾಗ್ರಹ ಕುಳಿತುಕೊಳ್ಳುತ್ತೇವೆ. ಇದಕ್ಕೂ ಜಗ್ಗದೆ ಹೋದರೆ ಮುಂಬರುವ ದಿನಗಳಲ್ಲಿ ಈ ಭಾಗದಲ್ಲಿನ ಪರಿಶಿಷ್ಟ ಪಂಗಡದ ವಂಚಿತಗೊಂಡ ಸಮಾಜಗಳಾದ ಕೋಲಿ, ಕಬ್ಬಲಿಗ, ಗೊಂಡ, ಕುರುಬ ಸಮುದಾಯಗಳಿಂದ ಬೆಂಬಲ ಪಡೆದು ಬೃಹತ್ ಪ್ರಮಾಣದಲ್ಲಿ ಹೋರಾಟ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರೇ ಪ್ರಾದೇಶಿಕ ಆಯುಕ್ತರಿಗೆ ಮನವಿ ಸಲ್ಲಿಸಿ ಧರಣಿ ಸತ್ಯಾಗ್ರಹ ಕುಳಿತು ಇವತ್ತಿಗೆ 6 ತಿಂಗಳ ಕಾಲ ಆಗಿದೆ. ಇಲ್ಲಿಯವರೆಗೂ ಕೂಡ ಈ ಭಾಗದ ಜನಪ್ರತಿನಿಧಿಗಳು ಅನಿಸ್ಕೊಂಡವರು ನಮ್ಮದು ಸಮಸ್ಯೆನೇ ಅಲ್ಲ, ಇದು ಸಮಸ್ಯೆ ಥರ ಇಲ್ಲ ಅಂತೇಳಿ ಏನಪ್ಪ ಅಂದರೆ ನಮ್ಮನ್ನು ಅತ್ಯಂತ ಕನಿಷ್ಠವಾಗಿ ಕಣಿಗಾಡಿಸ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡೀವಿ ಇವತ್ತಂದರೆ, ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಮೂಲ ಸಮಸ್ಯೆ ಕಾರಣರವರೇ. ಯಾಕಂದರೆ ಅವ್ರ ತಂದೆಯವರು ಹೇಗೆ ಏನಪ್ಪ ಅಂದರೆ ಹಿಂದೆ ಅವರು ಗೃಹ ಮಂತ್ರಿಯಾಗಿದ್ದಾಗ ಟೋಕ್ರೆ ಕೋಲಿ ಸಮಾಜವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿದಾಗ ಅವ್ರಿಗೆ ಇವತ್ತು ನಮಗೆ ತಳವಾರಿಗೆ ಹ್ಯಾಂಗೆ ಮಾಡ್ತಾರೆ ಅದೇ ಥರ ಭಯ ಹಾಕಿ ಅವ್ರ ಮ್ಯಾಗ ಎಲ್ಲ ಸಲದ ಆರೋಪಗಳು ಮಾಡಿ ಸುಳ್ಳು ಹೇಳಿ ಸುಳ್ಳು ಕೇಸುಗಳು ದಾಖಲಾಗಿಸಿ ಅವ್ರಿಗೆ ಹೆದರಿಸಿ ಬೆದರಿಸಿ ಲಾಸ್ಟಿಗೆ ಅವರು ತಮ್ಮ ಇಲಾಖೆಲಿಂತ ಗೃಹ ಇಲಾಖೆಲಿಂತ ಒಂದು ಸುತ್ತೋಲೆ ಹೊಡೆಸ್ತಾರೆ. ನೀವು ಯಾರೆಲ್ಲ ಟೋಕ್ರೆ ಕೋಳಿ ಪರಿಶಿಷ್ಟ ಪಂಗಡ ಜಾತಿ ಪ್ರಮಾಣ ಪತ್ರ ತೊಗೊಂಡಿದ್ದೀರಿ, ನೀವು ಅವೆಲ್ಲವನ್ನು ನಮ್ಗೆ ಹಿಂದಿರಿಸಿದ್ರೆ ನಿಮ್ಮ ಮ್ಯಾಗೆ ಯಾವುದೇ ರೀತಿ ನಾನು ಕ್ರಮ ಕೈಗೊಳ್ಳೋದಿಲ್ಲ. ಅವು ಪಟ್ಟವ್ರಿಗೂ ನಾವು ಏನಪ್ಪ ಅಂದರೆ ಯಾವುದೇ ರೀತಿ ಅವ್ರನ್ನ ಮ್ಯಾಗ ನಾವು ಕೇಸ್ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಅಂತೇಳಿ ಅಂಜಿಸಿ ಅವನ್ನೆಲ್ಲ ಸರ್ಟಿಫಿಕೇಟ್ ತೊಗೊಂಡು ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಅವರ ತಂದೆಯವರು ಯಾವ ರೀತಿ ಟೋಕ್ರೆ ಕೋಲಿಗೆ ಮಣ್ಣು ಮಾಡಿದ್ರು, ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ತಳವಾರ ಸಮಾಜಕ್ಕೆ ಮ್ಯಾಗ ಮರಣ ಶಾಸನ ಬರಲಿಕ್ಕೆ ಹೊಂಟ. ನಾವು ಈಗಾಗಲೇ 4 ಸಾರಿ ಭೇಟಿಯಾಗಿ ಅವ್ರು ಯಾವಾಗ ಕರೆದಾರ ಅವಾಗ ಹೋಗಿ ಭೇಟಿಯಾಗಿ ಬಂದೇವು. ಅವ್ರು ಏನೇನು ಕೇಳ್ಯಾರ ಎಲ್ಲ ಡಾಕ್ಯುಮೆಂಟು ಕೊಟ್ಟಿವಿ. ಇನ್ನು ಮುಂದೆ ಏನು ಅವ್ರ ಖ್ಯಾತೆ ಕೊಡ್ತೀವಿ ಅಂತ ಹೇಳ್ಬೇಕು, ಇಲ್ಲಾಂದ್ರೆ ಇಲ್ಲ ಹೇಳ್ಬೇಕು. ಬಾಯಿ ಬಿಟ್ಟರೆ ಅದೇನು ವೇದ ಉಪನ್ಯಾಸ ಹೇಳ್ದಂಗೆ ಬರೀ ಬುದ್ಧ, ಬಸವ, ಅಂಬೇಡ್ಕರ್, ಸಂವಿಧಾನ, ಕಾನೂನು, ನಾನು ಮೀರಬೇಡ್ರಿ ನೀವು ಮೀರಬೇಡ್ರಿ. ಎಲ್ಲಿ ಇಟ್ಟಿರಿ ಮರ ಈ ಕಲಬುರಗಿ ಡಿಸ್ಟಿಕ್ದಲ್ಲಿ ಸಂವಿಧಾನ? ತುಗಲಕ್ಕನ ನೀತಿಗಿಂತ ಕನಿಷ್ಠ ಆಗಿ ಹೋಗ್ಬಿಟ್ಟದ ಅವ್ರ ಕೈಯಾಗ. ಕಲಬುರಗಿ ಜಿಲ್ಲಾ ಸಿಕ್ಕು ಅವ್ರು ಇಲ್ಲಿ ಉಸ್ತುವಾರಿ ಮಂತ್ರಿಗಳಾದಾಗ ನಿಂತು ಅದು ಹದಗೆಟ್ಟು ಹೋಗ್ಬಿಟ್ಟದ ವ್ಯವಸ್ಥೆ. ಯಾರು ಅವ್ರ ಎದುರು ಮಾತಾಡೋಂಗಿಲ್ಲ, ಮಾತಾಡಿದ್ರೆ ಪೂರ್ತಿ ಭಯಭೀತ ವಾತಾವರಣ. ಈ ಭಾಗದಾಗ ನಿರ್ಣಾಯಕರು ಇದ್ದು ಕೂಡ ನಮಗೆ ಈ ರೀತಿ ಅನ್ಯಾಯ ಮಾಡ್ತಾರೆ ಇವರು. ಎಲ್ಲಿ ಸಂವಿಧಾನ ಜಾರಿಯಲ್ಲಿ ಅದ? ನಾವು ಅದಕ್ಕಲ್ಲಿ ಯಾವತ್ತು ಅದೇ ಸ್ಲೋಗನ್ ಇಟ್ಕೊಂಡಿದ್ದೆವು, ಕಲ್ಯಾಣ ಕರ್ನಾಟಕದಲ್ಲಿ ಸಂವಿಧಾನ ಜಾರಿಗೆ ಒತ್ತಾಯಿಸಿ ತಳವಾರ ಪಾದಯಾತ್ರೆ. ನಮಗೇನು ತಳವಾರ ಸೌಲಭ್ಯ ಏನು ಸಿಕ್ಕದಲ್ಲ, ಇದು ಒಂದೇ ಒಂದು ಸಿಂಗಲ್ ಲೈನ್ ಆ್ಯಸ್ ಪರ್ ರೂಲ್ 342 ಪರಿಶಿಷ್ಟ ಪಂಗಡಕ್ಕೆ ಏನು ಸಂಬಂಧಿಸಿದ ಸಂವಿಧಾನ ವಿಧಿ ಪ್ರಕಾರನೇ ನೀವು ಆ ತಳವಾರ ಅಲ್ಲ ಅಂತ ಹೇಳಿ ಪ್ರೂವ್ ಮಾಡಿದ್ರೆ ನಾವು ಅವತ್ತು ಸರ್ಟಿಫಿಕೇಟ್ ತೊಗೊಲ್ಲ ಅಂತೇಳಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಇನ್ನೂ ಯಾಕೆ ಅರ್ಥ ಆಗಲ್ಲಾಗ್ಯದ ಅವ್ರಿಗೆ. ನಾವು ಏನೋ ಕೂಡ ಅದೇನೋ ಕೇಳಿದ್ರತ್ತ ಸ್ನೇಹಿತರು ಕೊಟ್ಟು ಕೇಳಿದ್ರತ್ತ ನಾ ಬಿಜಾಪುರಕ್ಕೆ DC ಕ್ಲಾರಿಫಿಕೇಶನ್ ಬರಿತಾನಂತ. ಇದು ಮುಳುಗಿಸೋದಲ್ಲದೆ ಈ ಹಡಗು ಮುಳುಗಿಸೋದಲ್ಲದೆ ಮತ್ತು ಬಿಜಾಪುರವ್ರು ಹಡಗು ಮುಳುಗಿಸ್ಕೊಂಡ್ಬಿಟ್ಟಿದ್ದು ನೀವು. ಎಷ್ಟು ದಿನ ಅಂತ ಇದೆ ನೀವು ಕೆಲಸಕ್ಕೆ ಬರ್ಲಾರ್ದು ಆಟ ಆಡ್ಬೇಕು ತಿರುಗಾಡ್ತೀರಿ ಡಿಸ್ಟಿಕ್ದಾಗ. ಒಬ್ಬ ಏನಪ್ಪ ಅಂದ್ರೆ ಜವಾಬ್ದಾರಿತ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡಬೇಕು ಏನು ಮಾಡಬಾರ್ದು, ಜನರ ಸಮಸ್ಯೆ ಏನದ, ಇಷ್ಟೆಲ್ಲ ಬರ ಪರಿಹಾರ ಆಗ್ಯದ ಮ್ಯಾಕ್ ಹೊತ್ತಿಗೆ ಏನಪ್ಪ ಅಂದ್ರೆ ವೈಮಾನಿಕ ವೀಕ್ಷಣೆ ಮಾಡಿದ್ರೆ ನೋಡ್ದಂಗೆ ಏನು ತಾವಂದ್ರೆ ತಮ್ಮ ಮನಸ್ಸಿಗೆ ಬಂದಾಗ ಮಾಡ್ತಾರೆ. ಇಲ್ಲಿ ಅತ್ಯಂತ ಸಂವಿಧಾನ ಉಲ್ಲಂಘನೆ ಆಗೋದು ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರಿಂದ. ಅವ್ರು ಎಷ್ಟು ಸಂವಿಧಾನ ಅಂತ ಹೇಳ್ತಾರಲ್ಲ, ಸಂವಿಧಾನ ಕಗ್ಗೋಲೆ ಮಾಡಿದವರು ಪ್ರಿಯಾಂಕ್ ಖರ್ಗೆ. ಎಲ್ಲಿ ನಿಂತು ಅಂತ ಹೇಳ್ತೀನಿ, ಅವ್ರು ನಮಗೆ ಇಷ್ಟೇ ಅಲ್ಲ ದಲಿತರಿಗೆ ಕೂಡ ಏನೇನು ಅನ್ಯಾಯ ಮಾಡಿದ್ರೆ ಲಿಸ್ಟ್ಗೆ ಸಾಥ್ ಕೊಡ್ತೀನಿ ನಾನು. ಸ್ವಾಮಿ ಅಧಿಕಾರ ಬಳಸುವ ಸಲುವಾಗಿ ಬರೀ ಸಂವಿಧಾನ, ಬುದ್ಧ, ಬಸವ, ಅಂಬೇಡ್ಕರ್ ನಾನು ಲಿಸ್ಟ್ ಮಾಡಿ ಕೊಡ್ತೀನಿ ನೋಡಿ. ಇವ್ರು ಈ ಸಂವಿಧಾನ ಎಲ್ಲೆಲ್ಲಿ ಉಲ್ಲಂಘನೆ ಮಾಡ್ರೆ, ಎಷ್ಟು ಮಂದಿಗೆ ಅನ್ಯಾಯ ಮಾಡ್ರೆ, ಯಾವ ರೀತಿ ಅನ್ಯಾಯ ಮಾಡ್ರೆ ವಿತ್ ಸಂವಿಧಾನದ ಅಡಿಯಲ್ಲಿ ಮತ್ತು ಸಂವಿಧಾನದ ಆಶಯಗಳನ್ನು ಧಿಕ್ಕರಿಸಿದ ಸಂವಿಧಾನಕ್ಕೆ ಇವ್ರಲಿಂತನೇ ಅನ್ಯಾಯ ಆಗ್ತದಲ್ಲ. ತಳವಾರ ಕಾನೂನಾತ್ಮಕವಾಗಿ ಏನಪ್ಪ ಪರಿಶಿಷ್ಟ ಪಂಗಡಕ್ಕೆ ಸೇರಿದ 6 ತಿಂಗಳಿತ್ತು. ಇವತ್ತು ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ದಾಖಲಾತಿ ಮಾಡ್ತಾರೆ. ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ,
ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, STBT ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345.